ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗುಮಾಯಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ತುಂಬಾನೇ ಡಿಫ್ರೆಂಟ್ ಆಗಿ ಕ್ಯಾರೆಟ್ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ. ಕ್ಯಾರೆಟ್ ಅಂದ್ರೆ ತುಂಬಾನೇ ಹೆಲ್ದಿ ಆಗಿರುವಂತಹ ರೆಸಿಪಿ. ಕ್ಯಾರೆಟ್ ಅನ್ನ ಉಪಯೋಗಿಸಿ ಈ ತರ ಒಂದೊಳ್ಳೆ ಡಿಫ್ರೆಂಟ್ ಆಗಿ ರೈಸ್ ಮಾಡ್ಕೊಡಿ. ತುಂಬಾನೇ ಇಷ್ಟಪಟ್ಟು ತಿಂದು ಖಾಲಿ ಮಾಡ್ತಾರೆ. ಮಕ್ಕಳು ಸ್ಕೂಲ್ ಮುಗಿಸ್ಕೊಂಡು ಬಂದಿದ ತಕ್ಷಣ ತುಂಬಾನೇ ಹೊಟ್ಟೆ ಹಸಿವು ಅಂದಾಗ ಈ ರೀತಿ ಹೆಲ್ದಿ ಆಗಿರುವಂತಹ ಕ್ಯಾರೆಟ್ ರೈಸ್ ನ ಮಾಡ್ಕೊಡಿ. ನೋಡೋಕ್ಕೂ ತುಂಬಾನೇ ಕಲರ್ಫುಲ್ ಆಗಿ ಕೂಡ ಇರುತ್ತೆ, ಅಷ್ಟು ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಾಡ್ಕೊಟ್ಟಿದ ತಕ್ಷಣ ಹೊಟ್ಟೆ ತುಂಬಾ ತಿಂದು ಖಾಲಿ ಮಾಡ್ತಾರೆ, ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ಇದಕ್ಕೆ ಹೆಚ್ಚು ಪದಾರ್ಥಗಳೇನು ಬೇಕಾಗಿರಲ್ಲ, ಇದಕ್ಕೆ ಹೆಚ್ಚು ಸಮಯನೂ ಕೂಡ ಬೇಕಾಗಿರಲ್ಲ. ಕೇವಲ ತಟ್ಟೆನೆ 10 ನಿಮಿಷದಲ್ಲಿ ಮಾಡ್ಕೋಬಹುದಂತಹ ಈ ಕ್ಯಾರೆಟ್ ರೈಸು ನೋಡೋಕು ಎಷ್ಟು ಕಲರ್ಫುಲ್ ಆಗಿರುತ್ತೋ, ತಿನ್ಬೇಕಾದ್ರೆ ಬಾಯಿಗೆ ಖಾರವಾಗಿ ಅಷ್ಟೇ ಸಖತ್ತಾಗಿ ಕೂಡ ಇರುತ್ತೆ. ನಾನು ಹೇಳ್ಕೊಟ್ಟ ವಿಧಾನದಲ್ಲಿ ಒಂದ್ಸಲಿ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ಬನ್ನಿ ಹಾಗಾದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 1/4 kg ಆಗಷ್ಟು ಕ್ಯಾರೆಟ್ ಅನ್ನ ತಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡು ಈ ತರ ತುರಿದು ಇಟ್ಕೊಂಡಿದ್ದೀನಿ. ನೀವು ಕ್ಯಾರೆಟ್ ರೈಸ್ ನ ಎಷ್ಟು ಮಾಡ್ತಾ ಇದೀರಾ ಅದ್ರ ಕ್ವಾಂಟಿಟಿ ಮೇಲೆ ಕ್ಯಾರೆಟ್ ಅನ್ನ ತುರ್ಕೊಂಡು ತಗೊಳ್ಳಿ. ಯಾಕಂದ್ರೆ ಈ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಕ್ಯಾರೆಟ್ನೇ. ಸ್ವಲ್ಪ ಕ್ಯಾರೆಟ್ ಅನ್ನ ಜಾಸ್ತಿನೇ ಹಾಕೊಂಡು ಮಾಡ್ಕೊಳ್ಳಿ ಅಷ್ಟೇನೆ. ಬನ್ನಿ ಸ್ಟವ್ ಆನ್ ಮಾಡಿ ಒಂದು ಕಡಾಯಿನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ಕಡಾಯಿ ಬಿಸಿಯಾಗಿದ ನಂತರ ನಾನಿಲ್ಲಿ ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡಿದ್ದೀನಿ. ತುಪ್ಪ ಬಿಸಿಯಾಗಿದ ನಂತರ ಖಾರಕ್ಕೆ ಅನುಗುಣವಾಗಿ ಒಂದು 7 ರಿಂದ 8 ಹಸಿಮೆಣಸಿಕಾಯಿನ ಈ ತರ ಮಧ್ಯಕ್ಕೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಹಸಿಮೆಣಸಿಕಾಯಿ ಕ್ಲೀನ್ ಆಗಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈ ತರ ಫ್ರೈ ಆಗಿದ ನಂತರ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆನ ಹಾಕೊಂಡು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಈ ತರ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಫ್ರೈ ಆದ್ರೆ ಸಾಕು. ಇವಾಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ. ಹಾಗೇನೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಹಾಗೆ ಹಾಕ್ಬಿಟ್ರೆ ಎತ್ತಾಕ್ಬಿಡ್ತಾರೆ, ಅದಕ್ಕೋಸ್ಕರ ನಾನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ತರ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ತುಪ್ಪದ ಇಷ್ಟ ಇಲ್ಲ ಅಂತ ಹೇಳಿದ್ರೆ ತುಪ್ಪನ ಸ್ಕಿಪ್ ಮಾಡಿ ಅದ್ರ ಬದಲು ನೀವು ಎಣ್ಣೆ ಹಾಕೊಂಡು ಮಾಡ್ಕೋಬಹುದು. ಬಟ್ ಕ್ಯಾರೆಟ್ ರೈಸ್ಗೆ ತುಪ್ಪ ಹಾಕಿ ಮಾಡಿದ್ರೇನೆ ಟೇಸ್ಟ್ ಸಖತ್ತಾಗಿ ಕೂಡ ಇರುತ್ತೆ. 1-2-3 ತುತ್ತು ಜಾಸ್ತಿನೇ ತಿನ್ಬೋದು. ಅಷ್ಟು ಟೇಸ್ಟ್ ಅಂತೂ ನೀವು ಯಾವತ್ತೂ ಮರೆಯಲ್ಲ, ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ನೋಡಿ, ಈ ತರ ಫ್ರೈ ಮಾಡ್ಕೊಂಡಿದ ನಂತರ ಒಂದು ದೊಡ್ಡ ಗಾತ್ರದ 3 ಈರುಳ್ಳಿನ ಈ ತರ ಉದ್ದಕ್ಕೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಕಡ್ಡಿ ಆಗೋಷ್ಟು ಹಸಿ ಕರಿಬೇವಿನ ಸೊಪ್ಪನ್ನೆಲ್ಲ ಹಾಕೊಂಡು ಕ್ಲೀನ್ ಆಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಪ್ಪ ಜೊತೆ ಈರುಳ್ಳಿ ಮತ್ತೆ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಜಾಸ್ತಿ ಹೊತ್ತು ಫ್ರೈ ಮಾಡಕ್ ಹೋಗ್ಬಾರ್ದು. ಒಂದು 50% ಈರುಳ್ಳಿ ಬೆಂದ್ರೆ ಸಾಕು. ಈ ರೈಸ್ ಜೊತೆಗೆ ಈರುಳ್ಳಿ ತಿಂತಾ ಇರ್ಬೇಕು, ಅವಾಗ್ಲೇ ಬಾಯಿಗೆ ಸಿಗ್ತಾ ಇರ್ಬೇಕು. ಆ ತರ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು 50% ಅಷ್ಟೇನೆ ಈರುಳ್ಳಿನ ಬೇಯಿಸ್ಕೊಂಡಿದ್ದೀನಿ. ಇಷ್ಟಾದ್ರೆ ಸಾಕು. ಇವಾಗ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೋಬೇಕಾಗುತ್ತೆ. ಹೈ ಫ್ಲೇಮ್ ಅಲ್ಲಿ ಇಟ್ಕೊಬಿಟ್ರೆ ನಾವು ಕ್ಯಾರೆಟ್ ಹಾಕಿದ ತಕ್ಷಣ ಫುಲ್ಲು ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಕ್ಯಾರೆಟ್ ಹಾಕ್ಬೇಕಾದ್ರೆ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ತುರಿದಿರುವಂತಹ ಕ್ಯಾರೆಟ್ ಅನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕೊಂಡು ಎಣ್ಣೆಯಲ್ಲಿ ಈ ಕ್ಯಾರೆಟ್ ಅನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಉಪ್ಪು ಮತ್ತೆ ಅರಿಶಿನ, ನಾವು ಹಾಕಿರುವಂತಹ ಮಸಾಲೆ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಕಡಲೆಬೇಳೆ, ಉದ್ದಿನ ಬೇಳೆ ಈ ಕ್ಯಾರೆಟ್ಗೆ ಎಲ್ಲ ಕ್ಲೀನ್ ಆಗಿ ಹಿಡಿಬೇಕು. ಮತ್ತೆ ತುಪ್ಪದ ಜೊತೆಲೇನೆ ಈ ಕ್ಯಾರೆಟ್ ಅನ್ನ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ನಾನಿಲ್ಲಿ ಈ ತರ ಕ್ಲೀನ್ ಆಗಿ ಒಂದು 5 ರಿಂದ 6 ನಿಮಿಷ ತುಪ್ಪದಲ್ಲಿ ಈ ತರ ಫ್ರೈ ಮಾಡ್ಕೊಂಡಿದ್ದೀನಿ. ಈ ತರ ಫ್ರೈ ಮಾಡ್ಕೊಂಡಿದ್ದ ತಕ್ಷಣ ಒಂದು ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಕ್ಲೀನ್ ಆಗಿ ವಾಶ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಕಪ್ ಆಗೋಷ್ಟು ತೆಂಗಿನಕಾಯಿನ ತುರಿದ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿನ ಜಾಸ್ತಿನೇ ಹಾಕೊಳ್ಳಿ, ಟೇಸ್ಟ್ ಅಂತೂ ಸಖತ್ತಾಗಿ ಕೂಡ ಇರುತ್ತೆ. ನಾವು ಕ್ಯಾರೆಟ್ ಎಷ್ಟು ತಗೊಂಡಿರ್ತೀವೋ ಅದರಲ್ಲಿ ಒಂದು 1/4 ಪ್ರಮಾಣ ಆಗೋಷ್ಟು ತೆಂಗಿನಕಾಯಿನ ಜಾಸ್ತಿನೇ ಹಾಕೋಬೇಕಾಗುತ್ತೆ. ಆವಾಗಲೇ ಟೇಸ್ಟ್ ಸಖತ್ತಾಗಿ ಕೂಡ ಇರುತ್ತೆ. ಕೊತ್ತಂಬರಿ ಸೊಪ್ಪು ಮತ್ತೆ ತೆಂಗಿನಕಾಯಿನ ಹಾಕೊಂಡು ಇದನ್ನು ಕೂಡ ತುಪ್ಪದಲ್ಲಿ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮತ್ತೆ ಏನಿಲ್ಲ ಅಂದ್ರೂ ಒಂದು 5 ರಿಂದ 6 ನಿಮಿಷ ಈ ತರ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ಈ ಕ್ಯಾರೆಟು, ನಾವು ಹಾಕಿರುವಂತಹ ತೆಂಗಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಎಷ್ಟು ಪರ್ಫೆಕ್ಟ್ ಆಗಿ ಬೆಂದಿದೆ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಏನಾದ್ರು ನಿಮ್ಗೆ ಉಪ್ಪು ಏನಾದ್ರು ಬೇಕಂದ್ರೆ ಹಾಕೋಬಹುದು. ಅಕಸ್ಮಾತ್ ಖಾರ ಏನಾದ್ರು ಕಡಿಮೆ ಇತ್ತು ಅಂತ ಹೇಳಿದ್ರೆ ಈ ಟೈಮಲ್ಲಿ ನೀವು ಬೇಕಾದ್ರೆ ಚಿಲ್ಲಿ ಪೌಡರ್, ಗರಂ ಮಸಾಲ ಏನ್ ಬೇಕಾದ್ರೂ ಹಾಕೋಬಹುದು. ನಾನು ಹಾಕಿರೋ ಹಸಿಮೆಣಸಿಗೆ ನಂಗೆ ಪರ್ಫೆಕ್ಟ್ ಆಗಿದೆ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ನಂಗೆ ಯಾವುದೇ ರೀತಿ ಏನು ಹಾಕೊಳ್ತಾ ಇಲ್ಲ, ಜಸ್ಟ್ ಹಸಿಮೆಣಸಿಗೆನೆ ಸಾಕು. ನೋಡಿ, ಈ ತರ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ಈಸಿ ಆಗಿರುವಂತಹ ಕ್ಯಾರೆಟ್ ರೈಸ್ ರೆಡಿ ಆಗುತ್ತೆ. ನೋಡಿ, ತುಂಬಾನೇ ಪರ್ಫೆಕ್ಟ್ ಆಗಿ ಈ ಪಲ್ಯ ಕ್ಲೀನ್ ಆಗಿ ಬೆಂದಿದೆ. ಇದಕ್ಕೆ ನಾವು ಯಾವುದೇ ರೀತಿ ನೀರನ್ನು ಹಾಕಿ ಬೇಯಿಸ್ತಾ ಇಲ್ಲ, ತುಪ್ಪದಲ್ಲೇನೆ ಈ ತರ ಕ್ಲೀನ್ ಆಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಸ್ವಲ್ಪ ನಂಗೆ ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಆಯ್ತು, ಆಮೇಲೆ ಕಲ್ಸ್ಕೊಳ್ತೀನಿ. ನಿಮ್ಗೆ ತೋರ್ಸೋಕೋಸ್ಕರ ನಾನಿಲ್ಲಿ 1 ಕಪ್ ಆಗೋಷ್ಟು ರೈಸ್ ಅನ್ನ ಬಿಡಿಯಾಗಿ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಪಲ್ಯನ ಎತ್ತಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇನೆ. ಈ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಕ್ಯಾರೆಟ್ ಪಲ್ಯನ ಮಾತ್ರ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ರೈಸ್ ಅನ್ನ ಹಾಕೊಂಡಿದ ನಂತರ ಕಡಿಮೆ ಉರಿಯಲ್ಲಿನೇ
ಈ ತರ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೇಲೆ ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪ ಹಾಕೊಂಡಿದ ನಂತರ ಈ ತರ ಕ್ಲೀನ್ ಆಗಿ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಬೇಕಾದ್ರೆ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಕ್ ಹೋಗ್ಬಿಡಿ. ಗ್ಯಾಸ್ ಅನ್ನ ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇನೆ. ನೋಡ್ತಾ ಇರ್ಬೋದು ತುಂಬಾನೇ ಪರ್ಫೆಕ್ಟ್ ಆಗಿ, ನೋಡಕ್ಕೂ ಅಷ್ಟೇ ಕಲರ್ಫುಲ್ ಆಗಿ ಈ ಕ್ಯಾರೆಟ್ ರೈಸ್ ರೆಡಿ ಆಗಿದೆ. ನೋಡ್ತಾ ಇದ್ರೇನೆ ಬಾಯಲ್ಲಿ ಕೂಡ ನೀರ್ ಬರ್ತಾ ಇದೆ, ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ಈ ರೀತಿ ಅಂತೂ ಮಕ್ಕಳಿಗಂತೂ ಮಾಡ್ಕೊಟ್ಬಿಟ್ರೆ ಅವ್ರು ತುಂಬಾನೇ ಇಷ್ಟಪಟ್ಟು ತಿಂದು ಖಾಲಿ ಮಾಡ್ತಾರೆ. ದೊಡ್ಡವರಿಗಂತೂ ತುಂಬಾನೇ ಈ ತರ ಚಳಿ ಚಳಿ ವೆದರ್ಗೆ ಈ ತರ ಖಾರಖಾರವಾಗಿ ಈ ತರ ಕಲರ್ಫುಲ್ ಆಗಿ ರೈಸ್ ಮಾಡ್ಕೊಟ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಫೈನಲಿ ಗ್ಯಾಸ್ ಅನ್ನ ಆಫ್ ಮಾಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ನೋಡ್ತಾ ಇದ್ರೆ ಬಾಯಲ್ಲಿ ಕೂಡ ನೀರು ಬರ್ತಾ ಇದೆ ಅಲ್ವಾ. ನೀವು ಕೂಡ ಮನೆಯಲ್ಲಿ ಇವತ್ತೇ ಟ್ರೈ ಮಾಡಿ ನೋಡಿ. ಸೊ ಮರೀತೇನೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.